ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 2026 WPL ಫೈನಲ್ನ ಪಂದ್ಯ ವಡೋದರ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಆ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಲೀಗ್ ಹಂತದಲ್ಲಿ 2 ಬಾರಿ ಮುಖಾಮುಖಿಯಾಗಿದೆ. ಆ ಎರಡರಲ್ಲಿ ಮೊದಲನೇ ಪಂದ್ಯದಲ್ಲಿ ನಮ್ಮ RCB ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ 8 ವಿಕೆಟ್ಗಳಿಂದ ಜಯಗಳಿಸಿದೆ. ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಮ್ಮ ರಾಯಲ್ ಚಾಲೆಂಜರ್ಸ್ ತಂಡದ ವಿರುದ್ಧ 7 ವಿಕೆಟ್ಗಳಿಂದ ಜಯಗಳಿಸಿದೆ. ಅಂಕಿಅಂಶಗಳನ್ನು ಗಮನಿಸುತ್ತಾ ಹೋದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಲಿಷ್ಠವಾಗಿ ಕಾಣುತ್ತದೆ. ಆದರೆ ನಮ್ಮ RCB ತಂಡ ಈ 2026ರಲ್ಲಿ ಅತ್ಯದ್ಭುತವಾದ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ RCB ತಂಡದ ನಾಯಕಿಯಾಗಿರುವಂಥ ಸ್ಮೃತಿ ಮಂಧಾನ ಅವರು ಈ ವರ್ಷದ 2026ರ ಆರೆಂಜ್ ಕ್ಯಾಪನ್ನು ಪಡೆಯುವುದಕ್ಕೆ ಕೇವಲ ಇನ್ನು 53 ರನ್ ಮಾತ್ರ ಬಾಕಿ ಇದೆ. ನಮ್ಮ RCB ತಂಡದ ಸ್ಫೋಟಕ ಬ್ಯಾಟರ್ ಆಗಿರುವಂಥ ಗ್ರೇಸ್ ಹ್ಯಾರಿಸ್ ಅವರು ಉತ್ತಮವಾದ ಬ್ಯಾಟಿಂಗ್ ಮಾಡುವುದರ ಮೂಲಕ ಹೆಚ್ಚಿನ ರನ್ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿಯವರೆಗೂ ಲೀಗ್ ಹಂತದಲ್ಲಿ RCB ಪರ ಹೆಚ್ಚು ರನ್ ಬಾರಿಸುವವರ ಲೀಸ್ಟನ್ನು ಗಮನಿಸುವುದಾದರೆ ಸ್ಮೃತಿ ಮಂಧಾನ ಅವರು 8 ಪಂದ್ಯದಲ್ಲಿ 290 ರನ್ ಬಾರಿಸಿದ್ದಾರೆ. ಗ್ರೇಸ್ ಹ್ಯಾರಿಸ್ ಅವರು 8 ಪಂದ್ಯದಲ್ಲಿ 228 ರನ್ನನ್ನು ಬಾರಿಸಿದ್ದಾರೆ. ಅದೇ ರೀತಿ ರಿಚಾ ಘೋಷ್ ಅವರು 8 ಪಂದ್ಯದಲ್ಲಿ 183 ರನ್ನು ಬಾರಿಸಿದ್ದಾರೆ. ನಮ್ಮ RCB ಪರ ಬೌಲಿಂಗ್ನಲ್ಲಿ ಲಾರೆನ್ ಬೆಲ್, ಶ್ರೇಯಾಂಕ ಪಾಟೀಲ್, ನಡೀನ್ ಡಿಕ್ಲೇರ್ ಸಹ ಅತ್ಯದ್ಭುತವಾದ ಬೌಲಿಂಗ್ ಪ್ರದರ್ಶನ ಇಲ್ಲಿವರೆಗೂ ಸಹ ಮಾಡಿದ್ದಾರೆ. RCB ಪರ ಹೆಚ್ಚು ವಿಕೆಟ್ ಕಬಳಿಸಿದವರನ್ನು ನೋಡುವುದಾದರೆ ನಡೀನ್ ಡಿಕ್ಲರ್ಕ್ ಅವರು 8 ಪಂದ್ಯದಲ್ಲಿ 15 ವಿಕೆಟ್ ಕಬಳಿಸಿದ್ದಾರೆ. ಲಾರೆನ್ ಬೆಲ್ 8 ಪಂದ್ಯದಲ್ಲಿ 12 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಶ್ರೇಯಾಂಕ ಪಾಟೀಲ್ 8 ಪಂದ್ಯದಲ್ಲಿ 11 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. RCB ತಂಡ ಲೀಗ್ ಹಂತದಲ್ಲಿ 6 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಫೈನಲ್ ಪಂದ್ಯಕ್ಕೆ ಅರ್ಹತೆ ಪಡೆದಿದ್ದು, ಇದು ಕಪ್ ಗೆಲ್ಲುವ ಒಂದು ಯಶಸ್ವಿ ತಂಡವಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ನಮ್ಮ RCB ತಂಡ 2026ರ ಫೈನಲ್ ಪಂದ್ಯದಲ್ಲಿ ಯಾರ್ಯಾರೆಲ್ಲ ಆಟ ಆಡಬೇಕೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಲೆಜೆಲ್ಲಿ ಶಫಾಲಿವರ್ಮ ಅವರು ಆರಂಭಿಕರಾಗಿ ಅತ್ಯದ್ಭುತವಾದ ಆಟವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ. ದಕ್ಷಿಣ ಆಫ್ರಿಕಾದ ಲಾರಾ ವೋಲ್ವರ್ಡ್ ಅವರು ಉತ್ತಮವಾದ ಬ್ಯಾಟಿಂಗ್ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಉತ್ತಮವಾದ ರನ್ ಕಲೆ ಹಾಕುವುದರಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಹೆಚ್ಚು ರನ್ ಬಾರಿಸಿದವರನ್ನು ಗಮನಿಸುವುದಾದರೆ ಲೆಜೆಲ್ಲಿ 9 ಪಂದ್ಯದಲ್ಲಿ 283 ರನ್ ಬಾರಿಸಿದ್ದಾರೆ. ಲಾರಾ ವೋಲ್ವರ್ಡ್ ಅವರು 9 ಪಂದ್ಯದಲ್ಲಿ 273 ರನ್ ಬಾರಿಸಿದ್ದಾರೆ. ಶಫಾಲಿವರ್ಮ 9 ಪಂದ್ಯದಲ್ಲಿ 239 ರನ್ನನ್ನು ಬಾರಿಸಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಉತ್ತಮವಾದ ಬ್ಯಾಟರ್ಸ್ಗಳಲ್ಲೇ ಉತ್ತಮವಾದ ಬೌಲರ್ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಹೆಚ್ಚು ವಿಕೆಟ್ ಕಬಳಿಸಿದವರನ್ನು ಗಮನಿಸುವುದಾದರೆ ನಂದಿನಿ ಶರ್ಮಾ 9 ಪಂದ್ಯದಲ್ಲಿ 16 ವಿಕೆಟ್ ಪಡೆದರೆ ಶ್ರೀ ಚರಣಿ 9 ಪಂದ್ಯದಲ್ಲಿ 14 ವಿಕೆಟ್ಗಳನ್ನು ಪಡೆದಿದ್ದಾರೆ. ಚೇನ್ಲಿ ಹೆನ್ರಿ ಅವರು 9 ಪಂದ್ಯದಲ್ಲಿ 12 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಫ್ರೆಂಡ್ಸ್, ಒಟ್ಟಾರೆಯಾಗಿ WPL ಫೈನಲ್ ಪಂದ್ಯದಲ್ಲಿ 2 ತಂಡಗಳು ಬಲಿಷ್ಠ ತಂಡಗಳಾಗಿವೆ. ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ ಹೆಚ್ಚು ಮುಖ್ಯವಾದದ್ದು ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಟಾಸ್ ಗೆಲ್ಲೋದಾಗಿರ್ತೈತಿ. ಈ ಪಂದ್ಯದಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರು 50% ಮ್ಯಾಚನ್ನು ಗೆದ್ದಂಗೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸತತ 4ನೇ ಬಾರಿ ಫೈನಲನ್ನು ಪ್ರವೇಶಿಸಿದೆ, ಆದರೂ ಕೂಡ ಕಪ್ಪನ್ನು ಗೆದ್ದಿಲ್ಲ. ಈ ವರ್ಷ ಆದರೂ ಕೂಡ ಕಪ್ ಗೆಲ್ತದ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಒಟ್ಟಾರೆಯಾಗಿ RCB ಗೆಲ್ಲಬೇಕಾ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಬೇಕಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.